ಇವತ್ತು ಬೆಳಗಿನ ಜಾವ ಆದ ಘಟನೆಗಳು ಒಂದ್ ರೀತಿ ನಾಟಕೀಯ ತಿರುವುಗಳನ್ನ ಪಡ್ಕೊಂಡಿದೆ. ನೀವ್ ಹೇಳ್ದಂಗೆ ನಿರೀಕ್ಷೆ ಇರ್ಲಿಲ್ಲ, ಆದ್ರೆ ಎಲ್ಲರ ಮೇಲೆ ಒತ್ತಡ ಇತ್ತು, ಅನಿವಾರ್ಯತೆನೂ ಇತ್ತು. ಆ ಕಡೆ ಇರಾನು ಬಹಳ ಹಾನಿಯನ್ನ ಅನುಭವಿಸಿದೆ, ಅನೇಕ ನಾಯಕರನ್ನ ಕಳ್ಕೊಂಡಿದೆ, ಅಮೆರಿಕಕ್ಕೂ ಬರ್ಡನ್ ಆಗ್ತಾ ಇದೆ. ಅದು ಆರ್ಥಿಕವಾಗಿರ್ಬೋದು ಅಥವಾ ಅವ್ರ ಮೇಲೆ ಹೆಚ್ಚಿರೋ ಒತ್ತಡ, ಡೆಮೊಕ್ರಾಟ್ಗಳ ನಿಲುವು ಇರ್ಬೋದು. ಇಸ್ರೇಲ್ ನಲ್ಲೂ ಬಹಳ ದೊಡ್ಡ ಹಾನಿಯಾಗಿದೆ. ಎಲ್ಲ ಕಾರಣಕ್ಕಿದ್ರೂ ಇದಕ್ಕಿದ ಇತ್ತು, ಮಾತುಕತೆ ಇತ್ತು, ಪಾಕಿಸ್ತಾನ ಮಧ್ಯಸ್ಥಿಕೆ ವಹಿಸತ್ತೆ ಅಂತ. ಆದ್ರೆ ಒಂದ್ ರೀತಿ ನಾಟಕೀಯ ಬೆಳವಣಿಗೆ ಆದಂಗೆ ಅನಿಸ್ತು ನನಗೆ. ತಮ್ಗೆ ಏನ್ ಅನ್ಸುತ್ತೆ? ಅಂದ್ರೆ ಈ ನಾಟಕ ಈಗ ಅದೇ ನಾನು ಹೇಳಿದ್ದು, ಫೆಬ್ರವರಿ 28ರಿಂದ 3-4 ಸತಿ ಈ ನಾಟಕ ಆಗಿದೆ. 48 ಗಂಟೆಲಿ ಮಾಡ್ಲಿಲ್ಲ ಅಂದ್ರೆ ನೋಡ್ಕೊಂಡ್ರು, 47ನೇ ಗಂಟೆಲಿ 2 ದಿವಸ ವಿಸ್ತರಣೆ ಆಯ್ತು. 2ನೇ ದಿವಸ ಮುಕ್ತಾಯ ಆಗಕ್ಕೆ ಅರ್ಧ ದಿವಸಕ್ಕೆ ಮುಂಚೆ 10 ದಿವಸ ವಿಸ್ತರಣೆ ಆಯ್ತು. 10 ದಿನ ಮುಗಿದಾದ್ಮೇಲೆ ಮತ್ತೆ 48 ಗಂಟೆ ವಿಸ್ತರಣೆ ಆಯ್ತು. ಸೊ ಈ ನಾಟಕ ನಡ್ಕೊಂಡೇ ಬಂದಿದೆ. ಈ ನಾಟಕ ಆಡೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಇಸ್ರೇಲ್ ಮತ್ತು ಅಮೆರಿಕ ನಿರೀಕ್ಷಿಸಿದಂತೆ ಇರಾನ್ ಬಗ್ಲಿಲ್ಲ. ಇರಾನ್ ಪ್ರತಿಯೇಟನ್ನ ಕೊಡ್ತು. ಎಲ್ಲಕ್ಕಿಂತ ಮುಖ್ಯವಾಗಿ ರೆಜಿಮ್ ಚೇಂಜ್ ಆಗೋಗುತ್ತೆ ಅಂತ ಬಯಸಿದ್ರು ಇಬ್ರು ಕೂಡ. ಇಸ್ರೇಲು ಅಮೆರಿಕಾಗೆ ಕೊಟ್ಟಂತ ಭರವಸೆ ಏನಪ್ಪಾ ಅಂತಂದ್ರೆ, ಅಲ್ಲಿರೋ ನಾಯಕತ್ವವನ್ನು ಡಿಕ್ಯಾಪಿಟೇಷನ್ ಅಂತಾರೆ. ನಾಯಕತ್ವಗಳ ಭಯೋತ್ಪಾದಕ ಕಗ್ಗೊಲೆಗಳನ್ನ ಮಾಡ್ಬಿಟ್ರೆ ಇಡೀ ಜನ ಬೀದಿಗೆ ಬರ್ತಾರೆ, ರೆಜಿಮ್ ಚೇಂಜ್ ಆಗೋಗುತ್ತೆ, ಇರಾನ್ ನಾವು ಬಯಸಿದವರು ಇರಾನ್ ನಲ್ಲಿ ಇರ್ತಾರೆ ಅಂತ ನಿರೀಕ್ಷೆ ಮಾಡಿದ್ರು. ಅದಾಗ್ಲಿಲ್ಲ. ಬದಲಿಗೆ ಇರಾನ್ ಜನ ಗಟ್ಟಿಯಾಗಿ, ಉದಾಹರಣೆಗೆ ನೆನ್ನೆನೆ ನೀವು ನೋಡಿದ್ರೆ ಇರಾನಿನ ಆಳ್ವಿಕೆ ಎಲ್ಲೆಲ್ಲಿ ನಿಮಗೆ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್ಸ್ ಇದೆ, ಎಲ್ಲೆಲ್ಲಿ ಬ್ರಿಡ್ಜ್ಗಳಿದೆ, ಅಲ್ಲಿ ಹ್ಯೂಮನ್ ಚೈನ್ ಮಾಡಿ ಅಂತ ಕರೆ ಕೊಟ್ರೆ ಹೆಚ್ಚು ಕಡಿಮೆ 1,50,00,000 ಜನ ತಮ್ಮ ದೇಶದ ಆಸ್ತಿ ಪಾಸ್ತಿಗಳನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಹ್ಯೂಮನ್ ಚೈನ್ ಮಾಡಿದ್ದಾರೆ. ಈಗ ಇರಾನಿನ ಒಳಗಡೆ ಪ್ರಜಾಪ್ರಭುತ್ವ ಇದೆಯಾ, ಇರಾನಿನ ಒಳಗಡೆ ದಮನ ದಬ್ಬಾಳಿಕೆ ಇಲ್ವಾ, ಅದು ಎರಡನೇ ಪ್ರಶ್ನೆ. ಆದ್ರೆ ಪರರಾಷ್ಟ್ರವೊಂದು ನಮ್ಮ ದೇಶದ ಮೇಲೆ ದಾಳಿ ಮಾಡ್ತಿದ್ದಾಗ ಅವರ ಮೊದಲ ಶತ್ರು ಪರರಾಷ್ಟ್ರವೇ ಆಗುತ್ತೆ. ಹೀಗಾಗಿ ಆ ದೇಶದಲ್ಲಿ ಒಂದು ಐಕ್ಯತೆಯನ್ನು ತಂದ್ಬಿಟ್ಟಿರೋದು. ಒಂದು ಅನೈಕ್ಯತೆ ಇತ್ತು, ಅಸಮಾಧಾನ ಇತ್ತು ಇರಾನಿನ ಆಳ್ವಿಕೆಯ ಬಗ್ಗೆ. ಈ ದಾಳಿಯಿಂದ ಅದು ಇನ್ನೊಂದಷ್ಟು ಐಕ್ಯತೆಯನ್ನು ತಂತು. ಸೊ ಏನ್ ನಿರೀಕ್ಷೆ ಮಾಡಿದ್ರು ಅಮೆರಿಕ, ಇಸ್ರೇಲು, ಅದಕ್ಕೆ ತದ್ವಿರುದ್ಧವಾದಂಥ ಪರಿಣಾಮಗಳು ಉಂಟಾದವು. ಸೊ ಹೀಗಾಗಿ ಅವ್ರು ಅನ್ಕೊಂಡಿದ್ದೇನು ಆಗಿಲ್ಲದೆ ಇರೋದ್ರಿಂದ, ಮತ್ತು ಎರಡನೇದಾಗಿ ದೊಡ್ಡ ಪ್ರತಿದಾಳಿಗಳು, ದೊಡ್ಡ ನಷ್ಟ ಆಗಿದೆ. ಉದಾಹರಣೆಗೆ ಅಮೆರಿಕಾಗೆ ಇದುವರೆ ತನಕ $64 ಬಿಲಿಯನ್ ನಷ್ಟ ಆಗಿದೆ. ಅಷ್ಟು ಮಾತ್ರ ಅಲ್ದಿರ ಅಮೆರಿಕದ ರಕ್ಷಣೆಯನ್ನ ನೆಚ್ಚಿಕೊಂಡಿರುವಂತಹ ದೇಶಗಳೇನಿದಾವೆ, ಬಹರೈನ್ ಇರ್ಬೋದು, ಕುವೈತ್ ಇರ್ಬೋದು, UAE ಇರ್ಬೋದು, ಸೌದಿ ಅರೇಬಿಯಾ ಇರ್ಬೋದು, ಅಲ್ಲೆಲ್ಲ ಆ ದೇಶಗಳಿಗೆ ಆಗಿರುವ ಆರ್ಥಿಕ ನಷ್ಟ $24 ಬಿಲಿಯನ್ ಒಂದೊಂದು ದೇಶಕ್ಕೆ. ಇವರೆಲ್ಲ ಅದನ್ನ ಪೂರೈಸ್ಕೋಬೇಕು ಅಂತಂದ್ರೆ ಬಹಳ ವರ್ಷಗಳು ಬೇಕಾಗ್ತವೆ. ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಇರಾನ್ ಸಾಬೀತು ಮಾಡಿದ್ದೇನು, ನೀವು ನಮ್ಮ ಮೇಲೆ ದಾಳಿ ಮಾಡಿದ್ರೆ ನಿಖರವಾಗಿ ನಿರ್ದಿಷ್ಟವಾಗಿ ನಾವು ನಿಮ್ಮ ಆರ್ಥಿಕ ಹಿತಾಸಕ್ತಿಗಳ ಮೇಲೆ ದಾಳಿ ಮಾಡಬಲ್ಲೆವು ಅಂತ ಸಾಬೀತು ಮಾಡಿದ್ದಾರೆ. ಈಗ ಒಂದ್ಸತಿ ನೀವು ಅದನ್ನ ದಾಳಿ ಮಾಡಿದ್ರು ಕೂಡ, ನೀವು ಬ್ರಿಡ್ಜ್ಗಳು ನಾಶ ಮಾಡಿದ್ರು ಕೂಡ, ಇರಾನ್ ಒಂದು ತುಂಬಾ ದೊಡ್ಡ ದೇಶ, ಇರಾಕ್ಕಿಂತ 4 ಪಟ್ಟು ದೊಡ್ಡದು, ಮತ್ತು 9 ಕೋಟಿ ಇರುವ ಜನರ ದೇಶ. ದೊಡ್ಡ ದೊಡ್ಡ ಗುಡ್ಡಗಾಡುಗಳಿದಾವೆ, ಪರ್ವತ ಶ್ರೇಣಿಗಳಿದಾವೆ, ಕಾಡಿದಾವೆ, ಬಹಳ ಅವರು ಅಂತ ಸುರಂಗ ನಗರಗಳಿದಾವೆ, ಮಿಸೈಲ್ ನಗರಗಳಿದಾವೆ. ಸೊ ಅವರು ದಾಳಿ ಮಾಡಬಲ್ಲರು ಮತ್ತು ಉಳಿಸ್ಕೊಳಕ್ ಸಾಧ್ಯ ಇಲ್ಲ ಅದನ್ನ. ಈ ಒತ್ತಡಗಳು ಕೂಡ ಇದ್ವು. ಸೊ ಇವೆಲ್ಲ ಕಾರಣದಿಂದಾಗಿ ಒಂದು ಅನಿವಾರ್ಯತೆ ಇತ್ತು, ಅದನ್ನ ಪೂರ್ತಿ ತೆಗೆದಾಕಕ್ ಬರಲ್ಲ. ಆ ಅನಿವಾರ್ಯತೆಯ ಕಾರಣಕ್ಕೋಸ್ಕರನೇ ಅವರು ಪದೇ ಪದೇ ಇದನ್ನ ಮಾಡಿದ್ದಾರೆ. ಬಟ್ ಟ್ರಂಪ್ ಎಂತ ತಿಕ್ಕಲ ಮತ್ತು ಈ ನೇತನ್ಯಾಹು ಎಂತ ದುಷ್ಟ ಅಂದ್ರೆ, ಇದೆಲ್ಲವನ್ನೂ ದಾಟಿ ಏನಾದ್ರೂ ಮಾಡಬಲ್ಲರ ಅನ್ನೋ ಒಂದು ಆತಂಕ ಇತ್ತು. ಆ ಆತಂಕ ನಿವಾರಣೆ ಆಗಿದೆ. ಅದು ಕೇವಲ 15 ದಿವಸದ ಮಟ್ಟಿಗೆ ಮಾತ್ರ ಅಷ್ಟೇ. 15 ದಿನಕ್ಕಾದ್ರೂ ನಿವಾರಣೆ ಅಂತ ಅಂದುಕೊಳ್ಬಹುದು. ಯಾಕೆಂದ್ರೆ ಈ ಕದನ ವಿರಾಮ ಘೋಷಣೆ ಆದ ನಂತರವೂ ದಾಳಿ ಪ್ರತಿ ದಾಳಿಗಳು ನಡೀತಾ ಇದೆ, ಮತ್ತು ಇಸ್ರೇಲ್ ಸಂಪೂರ್ಣವಾಗಿ ಲೆಬನಾನ್ಗೆ ಇದು ಅನ್ವಯಿಸೋದಿಲ್ಲ ಅಂತ, ಇರಾನ್ ಹೆಜ್ಬುಲ್ಲಾ ಮೇಲೆ ಮತ್ತು ಲೆಬನಾನ್ ಮೇಲೆ ದಾಳಿ ಮಾಡೋ ಹಂಗಿಲ್ಲ ಅಂತ ಅದರ ಅಂಶಗಳಲ್ಲಿ ಪ್ರಸ್ತಾಪ ಆಗಿದೆ. ಮತ್ತು ಟ್ರಂಪ್ ನೀಡಿರುವ 15 ಅಂಶಗಳನ್ನ ಇರಾನ್ ಒಪ್ಪೋದಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ಆ ತರದ ಅಂಶಗಳಿದೆ. ಇಲ್ಲಿ ಇರಾನ್ ಕೊಟ್ಟಿರುವ 10 ಅಂಶಗಳನ್ನ ಹೆಂಗೆ ಒಪ್ಕೊಳಕ್ಕಾಗತ್ತೆ? ಇದು ಇನ್ನೊಂದು ತಂತ್ರಗಾರಿಕೆನ, ಮತ್ತೊಂದು ದೊಡ್ಡ ಯುದ್ಧಕ್ಕೆ ಸಿದ್ಧವಾಗೋದಕ್ಕೆ ತೆಗೆದುಕೊಂಡ ಸಮಯನ? ಇದ್ರ ಬಗ್ಗೆ ತಮ್ಗೆ ಏನ್ ಅನ್ಸುತ್ತೆ? ಅಂದ್ರೆ ಆ ಸಾಧ್ಯತೆ ತಳ್ಳಾಕಕ್ಕಾಗೋದಿಲ್ಲ. ಆದ್ರೆ ಏನಂದ್ರೆ ಆ ತರ ದೊಡ್ಡ ಯುದ್ಧ ಮಾಡಿ ಇವ್ರು ದಕ್ಕಿಸ್ಕೊಳ್ಬಲ್ರ ಅನ್ನೋದು 36 ದಿನಗಳು ತುಂಬಾ ಸ್ಪಷ್ಟಪಡಿಸಿದೆ. ಯಾಕಂದ್ರೆ ಈ ಯುದ್ಧದ ರಾಜಕಾರಣವನ್ನ ನೀವು ನೋಡಿದ್ರೆ, ಟ್ರಂಪ್ 2ನೇ ಬಾರಿ ಅಧಿಕಾರಕ್ಕೆ ಬಂದಂತೆ ನಾನು ಮತ್ತೆ ಯುದ್ಧಗಳಿಗೆ ಹೋಗುವುದಿಲ್ಲ, ಬೇರೆ ದೇಶಗಳ ಹಿತಾಸಕ್ತಿಯನ್ನು ರಕ್ಷಿಸುವುದಕ್ಕೆ ನಾನು ಯುದ್ಧಕ್ಕೆ ಹೋಗಿದ್ದರಿಂದ ಅಮೆರಿಕಾದ ಶಕ್ತಿ ಕುಂದಿದೆ, ನಾನು ಮತ್ತೆ ಅಮೆರಿಕಾನ ಮಹಾನ್ ಮಾಡಬೇಕು, ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್, ಮಾಗ ಅಂತ ಏನಿದೆ ಅದು ಆ ಬೇಸ್ ಮೇಲೆ ಮಾಡ್ತಾ ಬಂದ್ರು. ಇನ್ಫ್ಯಾಕ್ಟ್ ಅವರ ಕೌಂಟರ್ ಇಂಟೆಲಿಜೆನ್ಸ್ ಚೀಫ್ ಜೋ ಕೆಂಟ್ ರಾಜೀನಾಮೆ ಕೊಡ್ಬೇಕಾದ್ರೆ ಇದನ್ನ ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ, ಇದು ನಮ್ಮ ಯುದ್ಧ ಅಲ್ಲ, ಇದು ಇಸ್ರೇಲ್ನ ಯುದ್ಧ, ಇದು ಇರಾನ್ ನಮ್ಗೆ ದೊಡ್ಡ ಆತಂಕವನ್ನು ಉಂಟು ಮಾಡಿರಲಿಲ್ಲ, ಇದರಿಂದ ನಮಗೆ ನಷ್ಟ ಆಗ್ತಿದೆ ಅಂತ. ನಷ್ಟ ಆಗ್ತಾನೂ ಇದೆ.
ಮತ್ತು ಈಗಾಗಲೇ ನವೆಂಬರ್ನಲ್ಲಿ ದ್ವೈವಾರ್ಷಿಕ ಚುನಾವಣೆ ಇದೆ ಕಾಂಗ್ರೆಸ್ನಲ್ಲಿ. ಮತ್ತು ಇದರಿಂದಾಗಿ ಟ್ರಂಪ್ನ ಪಾಪ್ಯುಲಾರಿಟಿ ರೇಟು ಕೊನೆಗೆ ಈಗ 25% ಬಂದಿದೆ. ಯಾವ ರಾಷ್ಟ್ರಾಧ್ಯಕ್ಷನಿಗೂ ತನ್ನ 2ನೇ ವರ್ಷದಲ್ಲಿ ಇಷ್ಟು ಅಗ್ಗದ ಜನಪ್ರಿಯತೆ ಇಷ್ಟು ಕಡಿಮೆ ಆಗಿರಲಿಲ್ಲ ಯಾವತ್ತೂ ಕೂಡ. ಸೊ ಒಳಗಡೆಯಿಂದಲೂ ಕೂಡ ಸುಮಾರಷ್ಟು ಒತ್ತಡ ಇದೆ, ಆರ್ಥಿಕ ಹಿತಾಸಕ್ತಿಗಳ ಒತ್ತಡ ಇದೆ. ನೇರವಾಗಿ ಆರ್ಥಿಕ ಲಾಭ ಏನೂ ಇಲ್ಲ, ಸ್ವಪ್ರತಿಷ್ಠೆ ಒಂದು ಬಿಟ್ಟರೆ ಮತ್ತೊಂದು ಯಾವುದು ಕೂಡ ಇದಕ್ಕೆ ಗೈನ್ ಇಲ್ಲ. ಹೀಗಾಗಿನೇ ನೀವು 36 ದಿನಗಳಲ್ಲಿ ಯಾತಕ್ಕೆ ಅವರು ಒಂದು ತದ್ವಿರುದ್ಧ ಮಾತಾಡ್ತಾ ಇದ್ದಾರೆ ಟ್ರಂಪ್ ಅಂತ ನೀವು ನೋಡಿದ್ರೆ, ಅವ್ರಿಗೆ ಕಾಲಿಟ್ಟಿದೆ ಅಮೆರಿಕ ಈ ಯುದ್ಧದಲ್ಲಿ. ಯಾವಾಗ ಇದು ನಿಭಾಯಿಸಕ್ಕಾಗಲ್ಲ ಅನಿಸ್ತೋ ಈಗ ಅದರಿಂದ ಹಿಂತೆಗಿಬೇಕು. ಅಂದ್ರೆ ಮಾನ ಮರ್ಯಾದೆ ಉಳಿಸ್ಕೊಂಡು ಹಿಂತೆಗಿಬೇಕು. ಬಿದ್ರು ಮೀಸೆ ಮಣ್ಣಾಗಿಲ್ಲ ಅನ್ನೋ ತರ ಹಿಂತೆಗಿಬೇಕು. ಹಿಂತೆಗಿಯೋದಕ್ಕೆ ತಾವು ಗೆದ್ವಿ ಅನ್ನೋದು ಜಗತ್ತಿಗೆ ತೋರಿಸ್ಬೇಕು. ಜಗತ್ತಿಗೆ ಅನ್ನೋದಕ್ಕಿಂತ ಅಮೆರಿಕದ ತನ್ನ ಮಾಗ ಬೇಸದನ್ನು ತೋರಿಸ್ಬೇಕು. ಅದಕ್ಕೆ ಏನೋ ಒಂದು ಹುಡುಕ್ತಾ ಇದ್ದಾರೆ, ಅದೇನೋ ಸಿಗ್ತಿಲ್ಲ ಆಕ್ಚುಲಿ. ಇವತ್ತು ನೀವು ಇನ್ಫ್ಯಾಕ್ಟ್ ಸ್ಟೇಟ್ಮೆಂಟ್ ನೋಡಿದ್ರೆ ಟ್ರೂತ್ ಸೋಷಿಯಲ್ ಅಲ್ಲಿ ಇರಾನ್ ಕೊಟ್ಟಿರುವ 10 ಷರತ್ತುಗಳು ಮಾತುಕತೆಯ ಆಧಾರ ಆಗಬಹುದು ಅಂತಿದೆ. ಅದು ಬಹಳ ಮುಖ್ಯವಾದಂತ ವಾಕ್ಯ ಅದರಲ್ಲಿ. ಅಂದ್ರೆ ಆ 10 ಷರತ್ತುಗಳು ನೀವೇ ಹೇಳ್ದಂಗೆ ಏನಿದೆ, ಆ 10 ಷರತ್ತುಗಳು ಕೂಡ ಇರಾನ್ನ ಮ್ಯಾಕ್ಸಿಮಲಿಸ್ಟ್ ಡಿಮ್ಯಾಂಡ್ಸ್. ಅಂದ್ರೆ ಇರಾನು ರಾಜಿಯಾಗಿಲ್ಲ, ಯಾವುದೇ ರಾಜಿ ಇಲ್ಲದಿರ ನಮ್ಮ ಮೇಲೆ ಹಾಕಿರೋ ಸ್ಯಾಂಕ್ಷನ್ಗಳು ತೆಗಿಬೇಕು, ಹಾರ್ಮುಜ್ ಸ್ಟ್ರೈಟ್ ಮೇಲೆ ನಮಗಿರುವಂತ ನಿಯಂತ್ರಣವನ್ನ ಒಪ್ಕೋಬೇಕು, ನಮ್ಗೆ ಏನ್ ನಷ್ಟ ಆಗಿದೆ ಅದಕ್ಕೆಲ್ಲ ರೆಪರೇಷನ್ಸ್ ಕೊಡಬೇಕು, ವಿಶ್ವಸಂಸ್ಥೆಯಲ್ಲಿ ನಮಗಾಗಿರುವಂತ ನಮ್ಮ ಮೇಲೆ ಮಾಡಿರುವ ಎಲ್ಲ ರೆಸಲ್ಯೂಷನ್ಸ್ ನ ವಾಪಸ್ ತಗೋಬೇಕು, ಹಾಗೂ ಇನ್ನು ಯಾವತ್ತೂ ಕೂಡ ನಮ್ಮ ಮೇಲೆ ಯುದ್ಧ ಮಾಡದಂತೆ ಗ್ಯಾರಂಟಿಗಳನ್ನ ಕೊಡಬೇಕು. ಅಂದ್ರೆ ಇವೆಲ್ಲವೂ ಮತ್ತೆ ಇನ್ನೇನು ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ಪ್ರೋಗ್ರಾಮ್ಗೆ ಒಪ್ಕೋಬೇಕು. ಅಂದ್ರೆ ಇವ್ರು ಯುದ್ಧವನ್ನ ಪ್ರಾರಂಭ ಮಾಡಿದ್ದೇನೋ ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ಅಂತ ನಿಲ್ಲಿಸಬೇಕು ಅಂತೇಳಿ ಅವೆಲ್ಲವನ್ನು ಮಾಡೋದಕ್ಕೆ ನೀವು ಒಪ್ಕೋಬೇಕು ಅಂತ ಷರತ್ತಿನಿಟ್ರೆ ಆ ಷರತ್ತುಗಳು ನಮ್ಮ ಮಾತುಕತೆಯ ಆಧಾರ ಅಂತ ಒಪ್ಕೋತಾರೆ. ಅಂದ್ರೆ ಯುದ್ಧದ ಪೂರ್ವ ಸ್ಥಿತಿಗಿಂತ ಹಿಂದೆ ಹೋಗಿದ್ದಾರೆ ಈಗ ವಿಶೇಷವಾಗಿ. ಕರೆಕ್ಟ್. ಆದ್ರೆ ಇರಾನ್ ದೃಷ್ಟಿಯಿಂದ ನೋಡೋದಾದ್ರೆ ನಾವು ಮೊದಲೇನೆ ಪಾಕಿಸ್ತಾನ 45 ದಿನಗಳ ತಾತ್ಕಾಲಿಕ ಕದನ ವಿರಾಮಕ್ಕೆ ಪ್ರಸ್ತಾಪ ಕೊಟ್ಟಿತ್ತು. ಆದ್ರೆ ಇರಾನ್ ಅದನ್ನ ಸಂಪೂರ್ಣವಾಗಿ ತಿರಸ್ಕಾರ ಮಾಡ್ತೇನು ಅಂತಂದ್ರೆ, ನಮಗೆ ತಾತ್ಕಾಲಿಕವಾಗಿ ಬೇಡ, ನಮ್ಗೆ ಏನೇ ಸಿಕ್ಕರು ಶಾಶ್ವತವಾಗಿ ಪರಿಹಾರ ಸಿಗ್ಬೇಕು, ಭರವಸೆ ಬೇಕು, ನಮ್ಮ ಮುಂದೆ ಇಂಥ ದಾಳಿ ಆಗಲ್ಲ ಅಂತ ನಾವು ಇನ್ನೊಂದು ಗಾಜಾನೋ ಅಥವಾ ಇರಾಕೋ ಆಗೋದಕ್ಕೆ ನಾವು ಸಿದ್ಧ ಇಲ್ಲ ಅಂತ ಹೇಳಿತ್ತು. ಇರಾನ್ಗೂ ಒಂದ್ ರೀತಿ ಅನಿವಾರ್ಯತೆ ಸೃಷ್ಟಿ ಆಯ್ತಾ? ಹಾರ್ಮುಜ್ ಸ್ಟ್ರೈಟ್ ಇರ್ಬೋದು ಅಥವಾ ಪ್ರಬಲವಾದ ದಾಳಿಯ ನಿರೀಕ್ಷೆ ಇರ್ಬೋದು, ಇದೆಲ್ಲವೂ ಒಂದು ಅನಿವಾರ್ಯತೆಯನ್ನ ಏನೋ ಒಂದು ಒಪ್ಪಂದಕ್ಕೆ ಬರಲೇಬೇಕು ಅನ್ನೋ ಆ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡ್ತಾ. ಇದ್ರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು? ಇಲ್ಲಿ ಇದು ಇರಾನ್ ಮಾಡಿರೋ ಯುದ್ಧ ಅಲ್ಲ, ಇದು ಇರಾನ್ ಯುದ್ಧಕ್ಕೆ ಹೋಗ್ಲೇ ಇಲ್ಲ. ನೀವು ಯುದ್ಧದ ಹಿಂದಿನ ಫೆಬ್ರವರಿ 26ಕ್ಕೆ ಏನ್ ನಡೀತಿತ್ತು, ಫೆಬ್ರವರಿ 26ರಲ್ಲಿ ಜೆನೀವಾದಲ್ಲಿ ಇರಾನು ತನ್ನ ಅಣ್ವಸ್ತ್ರ ಕಾರ್ಯಕ್ರಮಗಳನ್ನ IAEA ಷರತ್ತಿಗೆ ಒಳಪಟ್ಟು ನಡೆಸಬೇಕು ಅನ್ನೋ ಮಾತುಕತೆ ನಡೀತಿತ್ತು. ಓಮನ್ ರಾಷ್ಟ್ರದ ಪ್ರತಿನಿಧಿ ಆ ಜೆನಿವಾದಲ್ಲಿ ಹೊರಗಡೆ ಬಂದು ಹೇಳಿದ್ದೇನು, ನಾವು ಆಲ್ಮೋಸ್ಟ್ ಒಪ್ಪಂದಕ್ಕೆ ಸಿದ್ಧ ಇದೆ, ಇರಾನ್ ನಮ್ಮೆಲ್ಲಾ ಷರತ್ತುಗಳಿಗೂ ಒಪ್ಕೊಂಡಿದೆ ಅಂದಿದ್ದು. ಸೊ ಇರಾನ್ ಯುದ್ಧ ಯಾವತ್ತೂ ಮಾಡೋದಕ್ಕೆ ರೆಡಿ ಇರಲಿಲ್ಲ. ಇರಾನ್ ಹೇಗಾದ್ರೂ ಮಾಡಿ ಒಂದು ಶಾಂತಿ ಮಾಡ್ಕೊಂಡು ತಂಪಾಡಿ, ಯಾಕಂದ್ರೆ ಸ್ಯಾಂಕ್ಷನ್ ಇಂದ ಸತ್ತೋಗಿದೆ ಇರಾನ್ ಆರ್ಥಿಕತೆ. ಇನ್ಫ್ಯಾಕ್ಟ್ ಅವ್ರ ಮೇಲಿರೋ ಸ್ಯಾಂಕ್ಷನ್ಸ್ನೆಲ್ಲ ತೆಗೆದ್ರೆ ಇರಾನ್ ಇಡೀ ಮಧ್ಯಪ್ರಾಚ್ಯದಲ್ಲಿ ಬೃಹತ್ ರಾಷ್ಟ್ರವಾಗಿ ಬೆಳೆಯುತ್ತೆ. ಅದಕ್ಕಿರೋ ತೈಲ ಸಂಪತ್ತಿನ ಕಾರಣಕ್ಕೋಸ್ಕರ, ಬೇರೆ ಇತರ ಕಾರಣಗಳಿಗೋಸ್ಕರನೂ ಕೂಡ. ಮತ್ತು ಹಾರ್ಮುಜ್ ಸ್ಟ್ರೈಟ್ ಅಲ್ಲಿ ಅದೇನು ಅದನ್ನ ನಿಯಂತ್ರಣ ಮಾಡಿದ್ರೆ ಅದರಿಂದ ಬರೋ ಸಂಪನ್ಮೂಲದ ಕಾರಣದಿಂದಾಗಿಯೂ ಬೃಹತ್ ರಾಷ್ಟ್ರವಾಗಿ ಬೆಳಿಬಲ್ಲದು. ಯಾವುದೇ ರಾಷ್ಟ್ರಕ್ಕೆ ತಾನು ಬೆಳಿಬೇಕು ಅಂತ ಇರುತ್ತಲ್ಲ ಅದ್ರ ಭಾಗವಾಗಿ. ಸೊ ಹೀಗಾಗಿ ಇರಾನ್ ಬಯಸಿರೋ ಯುದ್ಧ ಅಲ್ಲ ಇದು, ಇದು ಅಮೆರಿಕ ಮಾಡಿರೋ ಯುದ್ಧ. ಅಮೆರಿಕ ಸರ್ವನಾಶ ಮಾಡ್ತೀವಿ ಅಂತ ಯುದ್ಧ ಮಾಡಿದಾಗ ತಾನು ಉಳ್ಕೊಳ್ಳೇಬೇಕು ಅಂತ ಈ ಪ್ರತಿ ದಾಳಿಯನ್ನ ಮಾಡಿದೆ. ಸೊ ಅಮೆರಿಕ ಯುದ್ಧ ಮಾಡಲ್ಲ ಅಂತಂದ್ರೆ ಇರಾನ್ ಯಾಕೆ ಯುದ್ಧ ಮಾಡ್ತವೆ? ಇಸ್ರೇಲು ಗ್ರೇಟರ್ ಇಸ್ರೇಲ್ ಮಾಡಬೇಕು ಅಂತ ಲೆಬನಾನ್ ಮೇಲೆ, ಯಮನ್ ಮೇಲೆ, ಗಾಜಾ ಮೇಲೆ, ಎಲ್ಲದರ ಮೇಲೆ ಅದಕ್ಕೊಂದು ದುರಾಕ್ರಮಣದ ಉದ್ದೇಶ ಇದೆ. ಇರಾನ್ ಆ ತರ ದುರಾಕ್ರಮಣದ ಉದ್ದೇಶದಿಂದ ಯಾರ ಮೇಲೂ ಯುದ್ಧಕ್ಕೆ ಹೋಗಿಲ್ಲ. ಅದು ಇರಾನ್ ತಾನು ಉಳಿಬೇಕು, ತನ್ನ ಮೇಲಿರೋ ಸ್ಯಾಂಕ್ಷನ್ಸ್ ಹೋಗ್ಬೇಕು ಅನ್ನೋ ಅಷ್ಟೇ ಅದರ ಆಸಕ್ತಿ ಇದ್ದದ್ದು. ಅಮೆರಿಕ ಯುದ್ಧ ಮಾಡ್ತು, ತನ್ನಂತ ರಕ್ಷಿಸ್ಕೊಳ್ಳೋದಕ್ಕೆ ಪ್ರತಿ ಯುದ್ಧ ಮಾಡ್ತು. ಈಗ ಅಮೆರಿಕ ಯುದ್ಧ ಮಾಡಲ್ಲ ಅಂದ್ರೆ ಯಾಕೆ ಯುದ್ಧ ಮುಂದುವರಿಸುತ್ತೆ? ಮತ್ತು ನೀವ್ ಹೇಳ್ದಂಗೆ ಆಗ್ಲೇ 45 ದಿವಸಗಳ ಷರತ್ತಕ್ಕೆ ಯಾಕೆ ಅವ್ರು ಒಪ್ಪಲಿಲ್ಲ? ಅದರಲ್ಲಿ ಪರ್ಮನೆಂಟ್ ಶಾಂತಿಯ ಯಾವ ಅವಕಾಶವೂ ಇರಲಿಲ್ಲ. ಯಾಕಂದ್ರೆ ಶಾಂತಿ ಒಪ್ಪಂದ ಆಗ್ತಿರ್ಬೇಕಾದ್ರೆಲ್ಲ ಮಧ್ಯದಲ್ಲಿ ಅದನ್ನ ಬ್ರೇಕ್ ಮಾಡಿ ಯುದ್ಧಕ್ಕೆ ಹೋಗಿದ್ದು ಅಮೆರಿಕ ಇಸ್ರೇಲಿನ ಕಾರಣ. ಜ್ಞಾಪಕ ಇರ್ಬೋದು, 6-8 ತಿಂಗಳ ಹಿಂದೆ ದೋಹಾದಲ್ಲಿ ಮಾತುಕತೆ ನಡೀತಾ ಇತ್ತು ಕತಾರ್ನಲ್ಲಿ. ಆ ಮಾತುಕತೆ ನಡೀತಿರ್ಬೇಕಾದ್ರೆ ಇಸ್ರೇಲು ಅಲ್ಲಿ ದಾಳಿ ಮಾಡ್ತು ಮಾತುಕತೆ ಶಾಂತಿಕಾರರ ಮೇಲೆ. ಆ ದಾಳಿ ಮಾಡಿ ಏನಕ್ಕೆ, ಯಾವಾಗ ಶಾಂತಿ ಒಪ್ಪಂದ ಸಾಧ್ಯ ಅಂತ ಕಂಡು ಬಂತು ಇರಾನ್ ಮತ್ತು ಅಮೆರಿಕ ನಡುವೆ, ಇಸ್ರೇಲ್ ಮಾಡಿದ್ದೆಲ್ಲ ಆ ಶಾಂತಿ ಒಪ್ಪಂದಗಳು ಮುರಿದು ಬೀಳೋದಕ್ಕೆ, ಯುದ್ಧಕ್ಕೆ ಹೋಗೋದಕ್ಕೇನೆ ಪ್ರೇರಣೆ ಕೊಟ್ಕೊಳ್ತಾ ಬಂತದ್ದು. ಅವಾಗ ನಿಮಗೆ ಗೊತ್ತಿದೆ ಅವ್ರೇನ್ ಮಾಡಿದ್ರು, ಇಲ್ಲ ನೀವು ಅಪಾಲಜಿ ಹೇಳಲೇಬೇಕು ಅಂತೇಳಿ ಬಹಿರಂಗವಾಗಿ ಇಸ್ರೇಲ್ನಿಂದ ಅಪಾಲಜಿಯನ್ನ ಹೇಳಿಸಿದ್ರು, ಅದನ್ನ ಪ್ರಚಾರ ಕೂಡ ಮಾಡಿದ್ರು. ಇವೆಲ್ಲದರ ಮೂಲಕ ಅದು ಬಂತದ್ದು. ಸೊ ಈಗ
ಹೀಗಾಗಿ ಇರಾನ್ ಬಯಸಿದ ಸರಿ. ಯುದ್ಧ ಅಲ್ಲ, ಇರಾನ್ಗೆ ಇದು ಅಸ್ತಿತ್ವ ಯುದ್ಧ, ಅಮೆರಿಕಾಗೆ ದುರಾಕ್ರಮಣದ ಯುದ್ಧ, ಇಸ್ರೇಲ್ ದುಷ್ಟ ಯುದ್ಧ. ಹಾ, ಈಗ ನಾವು ಪಾಕಿಸ್ತಾನ ಭಾರತಕ್ಕೆ ಬರೋದಕ್ಕಿಂತ ಮುಂಚೆ ಈಗ ಹಾರ್ಮುಜ್ ಸ್ಟ್ರೈಟ್ ನಲ್ಲಿ 18 ಕೋಟಿ ಒಂದೊಂದು ಹಡಗಿಗೆ ಭಾರತದ ರೂಪಾಯಿ ಲೆಕ್ಕದಲ್ಲಿ ಹಾಕೋದಾದ್ರೆ ಇದು ಭಾರತದಂತಹ ಮತ್ತು ಇತರ ರಾಷ್ಟ್ರಗಳ ಮೇಲೆ, ಅವರ ಆರ್ಥಿಕತೆ ಮೇಲೆ ಬೀರಬಹುದಾದ ಪರಿಣಾಮ ಏನು? ಇದಕ್ಕೆ ತಾತ್ಕಾಲಿಕವಾಗಿ ಈಗಂತೂ ಇದೆ, ಅದಕ್ಕೆ ಒಪ್ಕೊಂಡಿದೆ, ಮತ್ತೆ ಎರಡೂ ರಾಷ್ಟ್ರಗಳು, ಗಡಿಯನ್ನ ಹಂಚಿಕೊಂಡಿರುವ ಎರಡೂ ರಾಷ್ಟ್ರ ಅದಕ್ಕೆ ಒಪ್ಕೊಂಡಿರೋದ್ರಿಂದ ಸ್ವಲ್ಪ ಅವರಿಗೊಂದು ಲೀಗಲಿ ಒಂದು ಸಕ್ಸಸ್ ಕೂಡ ಸಿಗ್ಬೋದು ಅಂತ ಅನ್ಸುತ್ತೆ. ಇದನ್ನ ತಾವು ಹೇಗೆ ನೋಡ್ತೀವಿ? ಈಗ ಯಾವುದೇ ಒಂದು ದೇಶ ತನ್ನ ಸಂಪನ್ಮೂಲ ಏನಿದೆ ಆ ಸಂಪನ್ಮೂಲವನ್ನು ಆಧರಿಸಿ ಅದನ್ನ ತನ್ನ ಆದಾಯದ ಸ್ವರೂಪವನ್ನಾಗಿ ಮಾಡ್ಕೊಳ್ಳುತ್ತೆ. ಸೂಯೆಸ್ ಕಾನೆಲ್ ಕತೆ ಏನು? 1952ರಲ್ಲಿ ಈಜಿಪ್ಟು ತನ್ನ ಇದ್ದಂತ ಸೂಯೆಸ್ ಕ್ಯಾನಲ್ ಏನಿದೆ ಅದ್ರ ಮೂಲಕ ಅದನ್ನ ಸಂಪನ್ಮೂಲವಾಗಿ ಮಾಡ್ಕೊಳ್ತು. ಯಾವುದೇ ದೇಶ ಅಷ್ಟೇ ಅಲ್ವಾ, ಅಮೆರಿಕ ಏನು ಪನಾಮಾ ಕ್ಯಾನಲ್ನ ಯಾತಕ್ಕದು ಅಮೆರಿಕ ಕ್ಯಾನಲ್ ಆಗಿ ಬಳಸ್ತೀನಿ ಅಂತ ಹೇಳ್ತಾ ಇರೋದು? ಎಲ್ಲವೂ ಕೂಡ ತಮ್ಮ ಜಿಯಾಗ್ರಫಿಕಲ್ ಸಂಪನ್ಮೂಲಗಳೇನಿದೆ, ಭೌಗೋಳಿಕ ಸಂಪನ್ಮೂಲ, ಅದನ್ನೇ ಆದಾಯದ ಮೂಲವನ್ನಾಗಿ ಮಾಡ್ಕೊಳ್ತವೆ. ಅದರಲ್ಲಿ ತಪ್ಪಿಲ್ಲ. ಯಾವ ಪ್ರಮಾಣದಲ್ಲಿ ಅದನ್ನ ಮಾಡ್ತಾರೆ ಅನ್ನೋದು ಮಾರ್ಕೆಟ್ ಅಲ್ಲಿ ಅದನ್ನ ಜನ ಒಪ್ಕೋಬೇಕಲ್ಲ. ಉದಾಹರಣೆಗೆ ಅವರು ಈಗಾಗಲೇ ಪರ್ಯಾಯ ಮಾರ್ಗವನ್ನ ಅನ್ವೇಷಣೆ ಮಾಡಿ ಹಾರ್ಮುಜ್ ಸ್ಟ್ರೈಟ್ ಬರಲೇ ಇಲ್ಲ ಅಂದ್ರೆ ಮುಗಿತಲ್ಲ. ನೀವು $2 ಒಂದು ಬ್ಯಾರಲ್ಗೆ $1 ಅಂತ ಅಂದ್ಬಿಟ್ಟು ಏನೋ ನಿಗದಿ ಮಾಡಬೇಕು ಅಂತಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಅದು ಕೇವಲ ಇರಾನ್ ಅಲ್ಲ, ಇರಾನ್ ಮತ್ತು ಒಮಾನ್ ಇಬ್ಬರು ಸೇರ್ಕೊಂಡು ಬರಬೇಕಾಗಿರೋ ತೀರ್ಮಾನ. ಇರಾನಿನ ಪಾರ್ಲಿಮೆಂಟ್ ಅಲ್ಲಿ ಅದರ ಬಗ್ಗೆ ಒಂದು ಒಪ್ಪಂದ ಆಗಿದೆ. ಒಮಾನ್ ಇದ್ರ ಬಗ್ಗೆ ಇನ್ನೂ ಕೂಡ ಹಲವಾರು ತಕರಾರುಗಳನ್ನ, ಒಪ್ಪಂದಗಳನ್ನ, ಮಾತುಕತೆಗಳನ್ನ ಮಾಡ್ತಾ ಇದೆ. ಮತ್ತು ತುಂಬಾ ಮುಖ್ಯವಾಗಿ ಅದು ಎಲ್ಲರಿಗೂ ಒಂದೇ ರೇಟ್ ಅಂತಾನೂ ಆಗಲ್ಲ. ಮಿತ್ರ ರಾಷ್ಟ್ರಗಳಿಗೆ ಒಂದು ರೇಟು, ಶತ್ರು ರಾಷ್ಟ್ರಗಳಿಗೆ ಒಂದು ರೇಟು, ಶತ್ರು ರಾಷ್ಟ್ರಗಳಿಗೆ ಸಹಾಯ ಮಾಡೋರ್ಗೆ ಇನ್ನೊಂದು ರೇಟು, ಈ ರೀತಿ ಅದನ್ನ ರಾಜಕೀಯ ದಾಳವಾಗಿ ಕೂಡ ಬಳಸ್ಕೊಳ್ತಾರೆ. ಸೊ ಎಲ್ಲಕ್ಕೂ ಸಮಾನವಾಗಿ ಆಗ್ಬೇಕು ಅಂತನೇನಿಲ್ಲ. ಅದನ್ನ ಮುಂದಿನ ದಿನಗಳಲ್ಲಿ ಎವಾಲ್ವ್ ಆಗುತ್ತೆ. ತುಂಬಾ ಮುಖ್ಯವಾಗಿ ಇರಾನ್ ಅದನ್ನೇನು ಹೇಳ್ತಿದೆ, ಅದು ತನ್ನ ಸಂಪನ್ಮೂಲ ಅಂತ ಜಗತ್ತು ಒಪ್ಕೊಳ್ಬೇಕು. ಆ ಭೂಭಾಗ ಏನಿದೆ ಆ ಭೂಭಾಗದ ಮೂಲಕ ಹಾದು ಹೋಗುವಂಥದ್ದು ತನ್ನ ಭೂಭಾಗದ ಮೂಲಕ ಹಾದು ಹೋಗುತ್ತೆ ಅಂತಂದ್ರೆ ತನ್ನ ಸಂಪನ್ಮೂಲದ ಒಂದು ಭಾಗವನ್ನು ನಿಮಗೆ ಕೊಡ್ತಾ ಇದೀವಿ, ಅದನ್ನ ನನ್ನ ಆದಾಯದ ಮೂಲ ಅಂತ ಒಪ್ಕೋಬೇಕು. ಸೊ ಹಾರ್ಮುಜ್ ಸ್ಟ್ರೈಟ್ ನ ನಿಯಂತ್ರಣದ ಅಧಿಕಾರವನ್ನ ಜಗತ್ತು ಮಾನ್ಯ ಮಾಡಬೇಕು. ಅದು ಮುಖ್ಯವಾದದ್ದು. ನಿಯಂತ್ರಣ ಅದು ಯಾವ ಪ್ರಮಾಣದ ಹಣಕಾಸು ಮೂಲವಾಗ್ತದೆ ಅನ್ನೋದು ಯಾವತ್ತು ನೆಗೋಷಿಯೇಷನ್ ಮೂಲಕವೇ ನಡೀತದೆ. ಮತ್ತು ಅದು ಇರಾನ್ ಮಾತ್ರ ಮಾಡ್ತಿರೋ ದುಷ್ಟ ಪ್ರಯತ್ನ ಅಲ್ಲ. ಇನ್ಫ್ಯಾಕ್ಟ್ ಬ್ರಿಟನ್ ಈಜಿಪ್ಟಿಗೆ ಸೇರಿದ ಸೂಯಸ್ ಕೆನಾಲ್ನ ವಶಪಡಿಸ್ಕೊಳ್ಳೋ ಪ್ರಯತ್ನ ಮಾಡ್ತು 1952ರಲ್ಲಿ, ಬ್ರಿಟನ್ ಮತ್ತು ಅಮೆರಿಕ ಎರಡೂ ಸೇರಿ. ಸೊ ಅದರಲ್ಲಿ ಅವ್ರಿಗೆ ಕಾನೂನುಬದ್ಧ ಅಧಿಕಾರ ಇರುತ್ತೆ. ರೇಟ್ ಎಷ್ಟಿರುತ್ತೆ ಅನ್ನೋದು ಮಾರ್ಕೆಟ್ ಮೇಲೆ ಡಿಸೈಡ್ ಆಗುತ್ತಲ್ಲ. ಇವ್ರು ಹೇಳಿದಂತೆ ರೇಟ್ ಜನ ಪರ್ಯಾಯ ಮಾರ್ಗಕ್ಕೆ ಹೋಗ್ತಾರೆ. ನಿಜ. ಈ ನಡುವೆ ಅಮೆರಿಕದ ಸುಪ್ರೀಂ ಕೋರ್ಟೇ ತೀರ್ಪನ್ನ ಕೊಟ್ಟಿದ್ರು. ಟ್ರಂಪ್ ಇವತ್ತು ಇನ್ನೊಂದು ಟ್ಯಾರಿಫ್ ಆಟವನ್ನ, ಆ ಯುದ್ಧವನ್ನ ಆರಂಭ ಮಾಡು ಮಾತಾಡಿದ್ದಾರೆ. 50% ಯಾರ್ಯಾರು ಇರಾನ್ ಜೊತೆ ನಿಂತರು. ಇದ್ರ ಬಗ್ಗೆ ಏನ್ ಅನ್ಸುತ್ತೆ ನಮ್ಗೆ? ಈ ಟ್ಯಾರಿಫ್ ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ಅವರೇ ಆಯ್ಕೆ ಮಾಡಿರುವಂತ ನ್ಯಾಯಾಧೀಶರು ಕೂಡ ನಿಮ್ಗೆ ಅಧಿಕಾರ ಇಲ್ಲ. ಅದಕ್ಕೆ ಇನ್ನೊಂದು ಯಾವುದೋ ಒಂದು ಮಾರ್ಗವನ್ನ ಇಟ್ಕೊಂಡ್ರು. ಆ ಮಾರ್ಗದಲ್ಲೂ ಕೂಡ 3 ತಿಂಗಳಿಗಿಂತ ಜಾಸ್ತಿ ನೀವು ಟ್ಯಾರಿಫ್ ಅನ್ನ ಹಾಕಕ್ ಬರೋದಿಲ್ಲ. ಅದು ಕೂಡ ನಿರ್ದಿಷ್ಟ ವಿಷಯಗಳಿಗೆ ಮಾತ್ರ. ಅದಕ್ಕೆ ಇನ್ಮಿಕ್ಕಿದ್ದಕ್ಕೆ ಕಾಂಗ್ರೆಸ್ನ ಒಪ್ಪಿಗೆ ಬೇಕು. ಸೊ ಹೀಗಾಗಿ ಟ್ಯಾರಿಫ್ನ ಇವೆಲ್ಲವೂ ಕೂಡ ಸುಮ್ಮನೆ ಒಂದು ಪುಕ್ಸಟ್ಟೆ ಒಂದು ಮಾತುಗಳಾಡಿ ಜನಕ್ಕೆ ಬೆದರಿಕೆ ಹಾಕೋ ಥರದ್ದು ಆತರ ಮಾಡ್ತಾರೆ. ಯಾಕಂದ್ರೆ ಯಾವ ರೀತಿ ಹತಾಶೆ ಇದೆ ಅಂತಂದ್ರೆ ಅವ್ರಿಗೆ ಎಲ್ಲೋ ಒಂದು ಗೆಲುವು ತೋರಿಸ್ಬೇಕಾಗಿದೆ. ನಾನು ಆಗ್ಲೇ ಹೇಳಿದಾಗೆ ನವೆಂಬರ್ನಲ್ಲಿ ಕಾಂಗ್ರೆಸ್ನ ದ್ವೈವಾರ್ಷಿಕ ಚುನಾವಣೆ ಇದೆ. ಮತ್ತು ಈ ಯುದ್ಧದಲ್ಲಿ ಅಮೆರಿಕಾಗಿರೋ ನಷ್ಟದಿಂದ ಸುಮಾರು 95 ಜನ ಡೆಮಾಕ್ರಾಟ್ಗಳು ಮತ್ತು ಅದರಲ್ಲಿ ಒಂದು 4 ಜನ ರಿಪಬ್ಲಿಕನ್ ಸಂಸದರು ಕೂಡ ಸೇರಿ ಇಂಪೀಚ್ಮೆಂಟ್ ಮೋಷನ್ ಮೂವ್ ಮಾಡ್ತಿದ್ದಾರೆ. ಈಗ ಅದು ಹಾಗೆ ಬಿಡುತ್ತಾ ಅನ್ನೋದು ಬೇರೆ ಪ್ರಶ್ನೆ. ಸೊ ತನ್ನದೇ ದೇಶದ ಒಳಗಡೆ ಈ ಯುದ್ಧವನ್ನ ಜನರಿಗೆ ಒಪ್ಪಿಸಲಾಗದೆ ತನ್ನ ಎಲ್ಲ ಜನಪ್ರಿಯತೆ ಕುಸಿದುಕೊಂಡು ಒಳಗಡೆ ರಾಜಕೀಯ ಬಿಕ್ಕಟ್ಟು ಉಂಟಾಗ್ತಿರೋದ್ರಿಂದ ಹತಾಶೆನಲ್ಲಿ ಹಲವಾರು ಮಾತುಗಳಾಡ್ತಿದ್ದಾರೆ. ಇನ್ಫ್ಯಾಕ್ಟ್ ಒಂದಾದ್ಮೇಲೆ ಒಂದು ಪೆಟ್ಟು ಬೀಳ್ತಿದೆ. ಇನ್ಫ್ಯಾಕ್ಟ್ ನಮ್ಮ ಭಾರತದಲ್ಲಿ ಏನು SIR ತರ ಮಾಡ್ತಿದ್ದಾರೆ, ಅದೇ ತರದೊಂದು SIR ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ಪ್ರಸ್ತಾಪ ಮುಂದಿಟ್ಟಿದ್ದಾರೆ ಈಗ ಅಮೆರಿಕಾದಲ್ಲಿ. ಅಂದ್ರೆ ಬರ್ತ್ ರೈಟ್ ಸಿಟಿಜನ್ಶಿಪ್ ಕೊಡೋದಿಲ್ಲ ಅಂತ. ಆ ಬರ್ತ್ ರೈಟ್ ಸಿಟಿಜನ್ಶಿಪ್ ಕೂಡ ಸುಪ್ರೀಂ ಕೋರ್ಟ್ ಕರೆದು ಉಗಿದಿದೆ. ಇದ್ಯಾವುದಪ್ಪ ನಮ್ಮ ಅಮೆಂಡ್ಮೆಂಟ್, ನಮ್ಮ 24th ಅಮೆಂಡ್ಮೆಂಟ್ಗೆ ತದ್ವಿರುದ್ಧವಾಗಿದೆ, ನೀನ್ ಹೆಂಗ್ ಮಾಡೋದಕ್ಕೆ ಸಾಧ್ಯ ಅಂತ ಹೇಳಿ ಆ ಅಮೆಂಡ್ಮೆಂಟ್ ನ ಚರ್ಚೆ ನಡೀತಿರ್ಬೇಕಾದ್ರೆ ಈತ ಹೋಗ್ಬಿಟ್ಟು ಸುಪ್ರೀಂ ಕೋರ್ಟ್ ಅಲ್ಲೇ ಕೂತಿದ್ದ ರಾಷ್ಟ್ರಾಧ್ಯಕ್ಷ, ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ ಆಫ್ ಅಮೆರಿಕ ಗೆಲ್ಬೇಕು ಅಂತೇಳಿ. ಅಂದ್ರೆ ಒಂದು ರೀತಿ ಹೆಂಗೋ ತಾನು ಮಾಗ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅನ್ನೋ ರೀತಿಯ ಒಂದು ಮೆಸೇಜ್ ಕೊಡೋಕೆ ಪ್ರಯತ್ನ ಪಡ್ತಿದ್ದಾರೆ. ಬಟ್ ನಮ್ಮ ಭಾರತದ ಸಾಂಸ್ಥಿಕ ಸಾಮರ್ಥ್ಯಗಳಿಗಿಂತ ಅಮೆರಿಕಾದಲ್ಲಿರೋ ಪ್ರಜಾತಾಂತ್ರಿಕ ಸಂಸ್ಥೆಗಳ ಸಾಮರ್ಥ್ಯ ಸ್ವಲ್ಪ ದೊಡ್ಡದು. ಅಂದ್ರೆ ಅಲ್ಲಿರೋ ಕೋರ್ಟ್ ಇರ್ಬೋದು, ಅಲ್ಲಿರೋ ಬೇರೆ ಡೆಮಾಕ್ರಾಟಿಕ್ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು, ಸ್ವಲ್ಪ ನಮಗಿಂತ ಬೆನ್ಮೂಳೆ ಇರುವಂಥವು. ಸೊ ಹೀಗಾಗಿ ಸ್ವಲ್ಪ ಚೆಕ್ಸ್ ಅಂಡ್ ಬ್ಯಾಲೆನ್ಸ್ ಇದೆ. ಬಟ್ ಆ ಬೆನ್ಮೂಳೆನೂ ಅಮೆರಿಕಾದಲ್ಲಿ ನಿಧಾನ ಕುಸಿತಾ ಇದೆ, ಅದು ಬೇರೆ ಪ್ರಶ್ನೆ. ಬಟ್ ಇವತ್ತಿಗೂ ಭಾರತಕ್ಕಿಂತ ಬೆಟರ್ ಇದೆ. ಆ ಕಾರಣಕ್ಕಾಗಿ ಅವ್ರು ಹೇಳೋದೆಲ್ಲ ಈಗ ಸದ್ಯಕ್ಕೆ ಆಗಲ್ಲ.